ಪಾತಕ್ಕೆ ಕಾರಣರು. ಇನ್ನು ಇಡೀ ಆಂದೋಲನ ನೋಡಿದ್ರೆ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಆಂದೋಲನ ಎಲ್ಲೂ ನಡೆದಿರಲಿಲ್ಲ. ಆದರೆ ಅತ್ಯಂತ ಶಾಂತಿಯುತವಾಗೇ ನಡೆದಿತ್ತು ಅದು. ಅಕಸ್ಮಾತ್ ಎಲ್ಲವನ್ನು ಕಾನೂನು ಕೈಗೆ ತಗೊಳ್ಬೇಕಾದಿದ್ರೆ ಅಷ್ಟೊಂದು ವರ್ಷಗಳ ಕಾಲ ಅದು ಸಂವಿಧಾನಬದ್ಧವಾಗಿ ಕೋರ್ಟ್ ಮೂಲಕ ಹೋರಾಟ ನಡೆಯುವಂತಹ ವಿಷಯ ಇರಲಿಲ್ಲ. ಹಾಗಾಗಿ ಕೋಮು ದಳ್ಳೂರಿಯನ್ನು ಪ್ರಚೋದನೆ ಮಾಡಿದ ಸಂಘನೂ ಅಲ್ಲ, ಮತ್ತು ಅಲ್ಲಿ ಯಾರ್ಯಾರು ತಪ್ಪಿತಸ್ಥರೋ ಅದೆಲ್ಲವೂ ಕೂಡ ಸರ್ಕಾರವೇ ಅದಕ್ಕೆಲ್ಲ ವಿಚಾರಣೆ ಮಾಡಿದೆ, ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದೆ. ಸರ್, ನನ್ನ ಹೆಸರು ದುಷ್ಯಂತ್ ಕುಮಾರ್ ಮಂಡ್ಯ. ನಾನು ಕೇಳೋ ಪ್ರಶ್ನೆ ಸಣ್ಣದಾಗೆ ಕೇಳ್ತೀನಿ. RSS ನೀವು ನಿಮ್ಮ ಮಾತಿನ ಪ್ರಕಾರನೇ RSS ಕೆಲಸ, ನೀವು ಗೌರವ ಕೊಡ್ತೀರಾ, ರಾಷ್ಟ್ರ ಸೇವೆ ಮಾಡ್ತೀರಾ, ಗೌರವ ಇರ್ತದೆ. ಈಗ ಸಂವಿಧಾನಕ್ಕೆ ಗೌರವ ಕೊಡ್ತೀರಾ. ಆದರೆ ರಾಷ್ಟ್ರನ ಗೌರವಿಸೋರು ರಾಷ್ಟ್ರ ಧ್ವಜನ ಇಟ್ಕೊಳಕ್ಕೆ ಯಾಕೆ ಗೌರವ ಕೊಡಲ್ಲ? ರಾಷ್ಟ್ರಕ್ಕೆ ಗೌರವ ಕೊಡೋರು ರಾಷ್ಟ್ರ ಧ್ವಜ ಇಟ್ಕೊಳಕ್ಕೆ ಯಾಕೆ ಗೌರವ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ರಾಷ್ಟ್ರಧ್ವಜ ಹಾರಿಸುವ ವಿಷಯಕ್ಕೆ ಬಂದಾಗ ಮೊದಲಿನ ನಿಯಮಗಳ ಪ್ರಕಾರ ಮನೆಯಲ್ಲಿ ಹಾರಿಸೋ ಹಾಗೂ ಇರಲಿಲ್ಲ ಮೊದಲು. ಇತ್ತೀಚೆಗೆ ನಿಯಮ ಬದಲಾದ ಮೇಲೆ ರಾಷ್ಟ್ರಧ್ವಜವನ್ನು ಎಲ್ಲಿ ಬೇಕಾದ್ರೆ ಹಾರಿಸ್ಬೋದು ಅಂತ ಬಂದಿರೋದು. ಸಂಘ ಇದೊಂದು ಪರಿವಾರ ಮನೆ ಇದ್ದಂಗೆ ನಾವು ಹಾರಿಸ್ತಿರಲಿಲ್ಲ. ಹಾರಿಸ್ಬೇಕು ಅಂತ ಕೆಲವರು ಹೇಳಿದ ಮೇಲೆ ಅವಾಗ ಹಾರಿಸೋಕ್ಕೆ ನಮಗೇನು ಅಭ್ಯಂತರವೇ ಇಲ್ಲ. ಕಳೆದ 20-25 ವರ್ಷಗಳಿಂದ ನಮ್ಮ ಎಲ್ಲ ಪ್ರಮುಖವಾದಂಥ ಕಾರ್ಯ, ನಾಗ್ಪುರದಿಂದ ಹಿಡಿದು ಬೆಂಗಳೂರಿನ ಕೇಶವಕೃಪವರೆಗೆ ರಾಷ್ಟ್ರಧ್ವಜ ಹಾರಿಸ್ತಾನೆ ಇದ್ದೀವಿ. ಗೌರವ ಕೊಡ್ತಿಲ್ಲ ಅಂತ ನೀವು ಹೇಳೋದಕ್ಕೆ ಏನು ಕಾರಣವೇ ಇಲ್ಲ. ವಿನಾಕಾರಣ ವ್ಯವಸ್ಥಿತವಾಗಿ ಒಂದಷ್ಟು ಸುಳ್ಳು ಅಪಪ್ರಚಾರವನ್ನು ಸಂಘದ ಮೇಲೆ ಮಾಡ್ತಾ ಇದ್ದಾರೆ. ನಾವು ಇದನ್ನೇ ಒಂದು 3 ತಿಂಗಳ ಹಿಂದೆ ಹೋಗೋದಾದರೆ ಧರ್ಮಸ್ಥಳದ ವಿರುದ್ಧನೂ ಇದೇ ರೀತಿ ಒಂದು ಮಹಾ ಷಡ್ಯಂತ್ರ ನಡೆದಿತ್ತು. ಒಂದು ಹೆಸರನ್ನ ತಗೊಂಬಂದು ಇಲ್ಲದೇ ಇರೋಂಥ ವ್ಯಕ್ತಿನ ವೈಭವೀಕರಿಸಿ ಅದನ್ನು ಜನರ ಮುಂದೆ ಇಟ್ಟು ಜನರ ದಿಕ್ಕನ್ನು ತಪ್ಪಿಸೋವಂಥ ಕೆಲಸ ಮಾಡಿತ್ತು. ಆವಾಗ ಮಾಧ್ಯಮಗಳು ಅದನ್ನು ಬಯಲು ಮಾಡಿತ್ತು. ಈಗ ಅದರ ಮುಂದುವರಿದ ಭಾಗ ಮತ್ತೊಂದು ನೆರೇಟಿವ್ ಬಿಲ್ಡಿಂಗ್, ಮತ್ತೊಂದು ಜನರ ದಿಕ್ಕನ್ನು ತಪ್ಪಿಸೋವಂಥ ಕೆಲಸನ ಇವತ್ತು ಸಂಘದ ವಿರುದ್ಧ ತಗೊಂಬಂದು ಮಾಡ್ತಾ ಇದೆಯಾ ಅನ್ನೋದು ನನಗೊಂದು. ಈಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ಅದರ ಐಡಿಯಾಲಜಿಗೆ ಪೂರಕವಾದ ಸಂಘ ಸಂಸ್ಥೆಗಳ ಟಾರ್ಗೆಟು ಒಂದೇ, ಟಾರ್ಗೆಟ್ ಹಿಂದುತ್ವ ಹೀಗ ಅಂತ. ನಾನು ಅಷ್ಟು ನೇರವಾಗಿ ಅವ್ರಿಗೆ ಆ ಥರ ಉದ್ದೇಶ ಇದೆ ಅಂತ ನನಗೆ ಅನಿಸಲ್ಲ. ಮತ್ತು ಧರ್ಮಸ್ಥಳದ ವಿಷಯನೂ ಸಂಘದ ವಿಷಯನೂ ಒಂದೇ ಅಂತೇನಲ್ಲ. ಯಾಕೆಂದರೆ ಕಾಂಗ್ರೆಸ್ ಹಿಡಿದಂತೆ ಎಲ್ಲರೂ ನಮ್ಮವರೇ ಅನ್ನೋದು ನಮ್ಮ ಉದ್ದೇಶ. ಇವತ್ತಲ್ಲ ನಾಳೆ ಅವ್ರು ನಮ್ಮವರಾಗಲೇಬೇಕು ಅನ್ನೋದು ಉದ್ದೇಶ. ಸಂಘದ ಸ್ವಯಂ ಸೇವಕನ ರೀತಿಯೇ ಶೈಲಿಯೇ ಏನು ಅಂದರೆ, ಉದಾಹರಣೆಗೆ ಹೇಳ್ತೀನಿ, ನೆಹರು ಒಂದು ಕಾಲದಲ್ಲಿ ಅವರೊಂದು ಶಬ್ದನೂ ಹೇಳಿದರು. ಅದು ಸ್ವಲ್ಪ ದೀರ್ಘವಾದರೂ ಹೇಳೇ ಬಿಡ್ತೀನಿ, ಯಾಕೆಂದ್ರೆ ಮುಂದಿನ ಪ್ರಶ್ನೆಗಳಿಗೂ ಬರ್ಬೋದು. ಐ ವಿಲ್ ಕ್ರಶ್ ದಿಸ್ ಆರ್ಗನೈಸೇಷನ್ ಅಂತ ಒಂದು ಹೇಳಿದರು. ಆವಾಗ ಶ್ಯಾಮಪ್ರಸಾದ್ ಮುಖರ್ಜಿಯವರು ಅದಕ್ಕೊಂದು ಉತ್ತರವನ್ನು ಕೊಟ್ಟಿದ್ದರು. ವಿ ವಿಲ್ ಕ್ರಶ್ ದಿಸ್ ಮೆಂಟ್ಯಾಲಿಟಿ ಟು ಕ್ರಶ್ ಅಂತ. ಅಂದರೆ ತುಳಿದಾಕ್ಬಿಡ್ತೀನಿ ಅನ್ನೋದಿದೆಯಲ್ಲ, ಈ ಮೆಂಟ್ಯಾಲಿಟಿ ಸರಿಯಲ್ಲ. ಅದರೇನಾಯಿತು ನೆಕ್ಸ್ಟು 1963ರಲ್ಲಿ RSSನ ಅದೇ ನೆಹರು ಅವರು ರೂಟ್ ಮಾರ್ಚಿಗೆ ಕರೆದ್ರು. ನಾವು ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಸಂಘದವರು ಅಫಿಷಿಯಲಿ ಇವತ್ತೇನು ನೋಡ್ತಿರಲ್ಲ ಜನವರಿ 26 ಪೆರೇಡ್ನಲ್ಲಿ ಭಾಗವಹಿಸಿದ್ವಿ ನಾವು. ಆವಾಗ ಕಾಂಗ್ರೆಸ್ನವರೇ ನೆಹರೂನ ಕೇಳಿದ್ರು, ಕ್ರಶ್ ಮಾಡಿಬಿಡ್ತೀನಿ ಅಂದ್ರಲ್ಲ ಅಂತ. ಆವಾಗ ನೆಹರು ಏನು ಹೇಳಿದ್ರು, RSSನವ್ರು ದೇಶಭಕ್ತರು. ಹಾಗಾಗಿ ಯಾರ್ಯಾರು ಇವತ್ತು ಬ್ಯಾನ್ ಮಾಡಬೇಕು ಅಂತಿದ್ದಾರೋ, ಇವತ್ತಲ್ಲ ನಾಳೆ ಅವ್ರಿಗೂ ಸ್ವಲ್ಪ ದೇವರು ಬುದ್ಧಿ ಕೊಟ್ಟು ಸ್ವಲ್ಪ ಸತ್ಯವನ್ನು ಒಪ್ಕೊಂಡು ಅವರೂ ಗಣವೇಶದಲ್ಲಿ ಮುಂದಿನ ಸರಿ ಬರಲಿ, ಯಾರು ಅಂದ್ರಲ್ಲ ಅವರೂ ಈ ಥರ ದಂಡ ಇಟ್ಕೊಂಡೇ ಬರಲಿ ಅಂತ ನಾವಂತೂ ಆಸೆ ಪಡ್ತೀವಿ ಮತ್ತು ಪ್ರಯತ್ನವೂ ಮಾಡ್ತೀವಿ. ಮತ್ತು ನಮ್ಗೆ ವಿಶ್ವಾಸ ಇದೆ, ಯಾರ್ಯಾರು ಆರೋಪ ಮಾಡಿದವರು ಬೇಕಾಷ್ಟು ಜನ ಆಮೇಲೆ ಸಂಘಕ್ಕೂ ಬಂದಿದ್ದಾರೆ. ಹಾಗಾಗಿ ಇವತ್ತು ಯಾರ್ಯಾರು ಹೇಳ್ತಿದ್ದಾರೋ ಅವರು ಕೂಡ ಈ ಕಡೆ ಬರ್ತಾರೆ ಅಂತಲೇ ನನಗನ್ಸುತ್ತೆ. ಈ ರೀತಿ ಒಂದೊಂದೇ ನೋಡ್ಕೊಂಡು ಬಂದರೆ ಅಂಬೇಡ್ಕರ್ ಏನೇನು ಹೇಳಿದ್ರೋ ಆ ಎಲ್ಲ ವಿಷಯಗಳು ಆಧುನಿಕ ಭಾರತದಲ್ಲಿ ಈಗ ಸತ್ಯ ಆಗ್ತಾ ಇದೆ. ಹಾಗಾಗಿ ಅಂಬೇಡ್ಕರ್ ಕಂಡ ಕನಸು ಮತ್ತು ಸಂಘದ ಕನಸಿನ ಭಾರತದಲ್ಲಿ ವ್ಯತ್ಯಾಸ ಇದೆ ಅನ್ನುವುದು ಅತ್ಯಂತ ಸುಳ್ಳಿನ ವಿಷಯ. ಅಂಬೇಡ್ಕರ್ ಹೇಳಿದಂಥ ಎಲ್ಲ ವಿಷಯಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಲ್ಲಿ 1962 ಚೀನಾ ಮತ್ತು ಭಾರತ ಯುದ್ಧದಲ್ಲಿ ಆ ಸಂದರ್ಭದಲ್ಲಿ ಗೆದ್ದ ಸಂದರ್ಭದಲ್ಲಿ ನಮ್ಮ ಭಾಗ್ಯತ್ವವನ್ನು ನೋಡಿ, ಸಂಘದ ಭಾಗ್ಯತ್ವವನ್ನು ನೋಡಿ ನೆಹರು ಅವರು 1963ರಲ್ಲಿ ಗಣರಾಜ್ಯೋತ್ಸವದಲ್ಲಿ ಪೆರೇಡ್ನಲ್ಲಿ ಭಾಗವಹಿಸೋಕ್ಕೆ ಅನುಮತಿ ಕೊಡ್ತಾರೆ. ಆಗ
ಇದೇ ಕಾಂಗ್ರೆಸ್ ಸರ್ಕಾರನೇ ಸಂಘವನ್ನು ಮೆಚ್ಚಿ ಸಂಘ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಪೆರೇಡ್ನಲ್ಲಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮಾಡಿಕೊಟ್ಟದ್ದು. ಈಗ ಯಾಕೆ ಇದೇ ಕಾಂಗ್ರೆಸ್ಗೆ ಈ ಸಂಘದಲ್ಲಿ ಕೋಮುವಾದಿ ಇದೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಅವರಿಗೆ ಸಂಶಯ ಯಾಕೆ ಬಂತು ಅಂತ? ಅಲ್ಲ, ಈ ಪ್ರಶ್ನೆನ ಕಾಂಗ್ರೆಸ್ದವ್ರನ್ನೇ ಕೇಳೋದು ಒಳ್ಳೆಯದು. ಯಾಕೆಂದರೆ ನಮ್ಮ ವಿಶ್ವಾಸ ಈಗಲೂ ಇರೋದು, ಯಾರೋ 4 ಜನ ಮಾತಾಡ್ತಾ ಇರಬಹುದು, ಇದು ಕಾಂಗ್ರೆಸ್ಸಿನ ಸ್ಟೇಟೆಡ್ ನೀತಿ ಇರಲಿಕ್ಕಿಲ್ಲ. ಅವರವ್ರ ಪೊಲಿಟಿಕಲ್ ಕಾರಣ ಅವ್ರಿಗಿದ್ದಿರಬಹುದು. ಸಂಘ ಪೊಲಿಟಿಕಲ್ ಪಾರ್ಟಿ ಅಲ್ಲದ್ರಿಂದ ನಾವೀಗಲೂ ಹೇಳೋದು, ಯಾರ್ಯಾರು ಆರೋಪ ಮಾಡ್ತಿದ್ದಾರೋ ನೀವು ಬನ್ನಿ, ಸಂಘದೊಳಗೆ ಬನ್ನಿ, ನಿಮ್ಗೆ ಅಷ್ಟೇ ಸ್ವಾಗತ ಇದೆ. ಇಷ್ಟಕ್ಕಿಂತ ಹೆಚ್ಚು ಇದರಲ್ಲಿ ಸಂಘದ್ದೇನು ಅಭಿಪ್ರಾಯ ಇಲ್ಲ. ಈ ಇವತ್ತಿನ ಚರ್ಚೆಯಲ್ಲಿ ಅಥವಾ ಇವತ್ತಿನ ಚರ್ಚೆ ಆಗ್ತಿರೋದಕ್ಕೆ ಮೂಲ ಕಾರಣವೇ ಪ್ರಿಯಾಂಕ್ ಖರ್ಗೆ ಅವರು ತೆಗೆದಂತಹ ಪ್ರಸ್ತಾಪ ಆಗಿರೋದ್ರಿಂದ ಅವ್ರ ಬಗ್ಗೆ ಪ್ರಶ್ನೆ ಕೇಳದೆ ಹೋದರೆ ಅಪೂರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರಿಡಿದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡ್ತಿರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರಾ, RSSನವರೇ, ನಾನು BJP ಅಂತ ಕೇಳ್ತಿಲ್ಲ, ಡೆಲಿಬ್ರೇಟಾಗಿ RSS ಅಂತ ಕೇಳ್ತಿದ್ದೀನಿ, RSSನವರೇನೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ನಿಲ್ಲಿಸ್ಬಿಡ್ತಾರೆ ಅನ್ನೋ ಆತಂಕ ಏನಾದರೂ ಸಚಿವರಿಗೆ ಪ್ರಾರಂಭ ಆಗಿದೆಯಾ ಅಂತ? ಆ ಥರ ಏನು ಆತಂಕ ಬೇಡ. ಸಂಘ ಇವತ್ತಿನವರೆಗೂ ಪೊಲಿಟಿಕಲ್ ಪಾರ್ಟಿ ಸಂಘ ಆಗೋದನ್ನು ತಡೆದು ನಿಲ್ಸೋಕ್ಕೆ ಯಾರಿಗೂ ಆಗ್ತಿರಲಿಲ್ಲ. ಸಂಘ ಮನಸ್ಸು ಮಾಡಿದ್ರೆ ಪೊಲಿಟಿಕಲ್ ಪಾರ್ಟಿ ಆಗಲೇಬೋದಿತ್ತು. ಯಾರು ಬೇಕಾದ್ರೆ ಪೊಲಿಟಿಕಲ್ ಪಾರ್ಟಿ ಮಾಡ್ಬೋದಿತ್ತಾನೆ. ಸಂಘ ಯಾಕಾಗಿಲ್ಲ ಅಂದರೆ ಅದು ಇಚ್ಛೆ ಇಲ್ಲ. ಸಂಘ ಪೊಲಿಟಿಕಲ್ ಪಾರ್ಟಿ ಆಗಬಾರ್ದು ಅಂತ ಇರೋದೇ ನಮ್ಮ ಸ್ಟೇಟೆಡ್ ಸ್ಟ್ಯಾಂಡ್ ಇದು. ಹಾಗಾಗಿ ಯಾರಿಗೂ ಸಂಘದ ಸ್ವಯಂ ಸೇವಕ ಏನೋ ಬಂದು ನಿಂತು ಬಿಡ್ತಾನೆ ಅನ್ನೋ ಅಪಾಯ ಬೇಡ. ಉಳಿದಂತೆ ಯಾರದೇ ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಅವನು ಅನ್ಕಂಟೆಸ್ಟೆಡ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎಷ್ಟೇ ಒಳ್ಳೆಯವನಿದ್ರು ಯಾರೋ ಒಬ್ಬ ಎದುರುಗಡೆ ನಿಲ್ತಾನೆ. ಹಾಗಾಗಿ ನಿಲ್ಲೋದು ಮತ್ತು ಅವ್ರ ವಿರುದ್ಧ ಗೆಲ್ಲಬೇಕಾದ್ದು ಇತ್ಯಾದಿ ಅವ್ರು ಯೋಚನೆ ಮಾಡಲೇಬೇಕು. ಅವ್ರು ಅದನ್ನು ಯೋಚನೆ ಮಾಡಲಿ. ಅವರು RSS ಅಲ್ಲಿ ರಿಜಿಸ್ಟರ್ ಆಗದೇ ಇರೋ ಕಾರಣದಿಂದ ಯಾವ ಇನ್ವೆಸ್ಟ್ಮೆಂಟ್ಸ್ ಯಾವ ಫಾರಿನಿಂದ ಯಾವುದಾದ್ರೂ ಒಂದು ಫಂಡ್ಸ್ ಬರ್ತಿದೆಯಾ ಅಥವಾ ಅದರದ್ದು ಒಂದು ಅಕೌಂಟಬಿಲಿಟಿ ಇಲ್ಲ ಅಂತ ಒಂದು ಆರೋಪ ಇದೆ. ಇದಕ್ಕೆ RSS ಮತ್ತು ಅದರ ಅಂಗಸಂಸ್ಥೆಗಳಿಗೆ ಎಲ್ಲಿಂದ ಹಣ ಬರ್ತಿದೆ ಮತ್ತು ಅದರದ್ದು ಒಂದು ಅಕೌಂಟಬಿಲಿಟಿ ಇದೆಯಾ ಅಂತ ಪ್ರಶ್ನೆ. ಅವಾಗ ಹಿಂದಿನ ಸರಿ ಹೇಳಿದ್ದೆ, ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡಿಬಿಡ್ತೀನಿ. ಸಂಘ ಅನ್ನುವ ಸಂಘಟನೆ ಏನಿದೆ ಅದಕ್ಕಿರುವಂತಹ ಹಣಕಾಸಿನ ವ್ಯವಸ್ಥೆ ಕೇವಲ ಗುರುಪೂಜಾ ಉತ್ಸವ, ಅದನ್ನು ಸ್ವಯಂ ಸೇವಕರು ಅರ್ಪಣೆ ಮಾಡ್ತಾರೆ. RSS ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇದೆ, ಅತ್ಯಂತ ಪಾರದರ್ಶಕವಾದಂಥ ವ್ಯವಸ್ಥೆ ಅದಕ್ಕಿದೆ. ಇನ್ನು ಸಂಸ್ಥೆ ಅಂತ ಯಾವುದಿದೆ, ಅದು ಸೇವಾ ಭಾರತಿ ಇರಬಹುದು, ವನವಾಸಿ ಕಲ್ಯಾಣ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಇದೆಲ್ಲ ಸಂಸ್ಥೆ ರಿಜಿಸ್ಟರ್ಡು, ಟ್ರಸ್ಟು, ಸೊಸೈಟಿ ಎಲ್ಲವೂ ಇದೆ. ಅದಕ್ಕೆ ಕೂಡ ಹೊರಗಡೆಯಿಂದ ದುಡ್ಡು ಏನು ಬರುತ್ತೆ ಅದೆಲ್ಲ ಕೂಡ ಈ ದೇಶದಲ್ಲಿ ಯಾವ್ಯಾವ ಈ ಫೆರಾ ಇತ್ಯಾದಿ ಯಾವ್ಯಾವ ಕಾನೂನುಗಳಿದೆಯೋ ಆ ಎಲ್ಲ ಕಾನೂನು ಅಡಿಯಲ್ಲೇ ಇದೆ. ಅದು ಪಬ್ಲಿಕ್ ಆದಂಥ ಡಾಕ್ಯುಮೆಂಟ್ ಇದೆ, ಅದನ್ನು ಯಾರು ಬೇಕಾದ್ರೂ ವೆರಿಫೈ ಮಾಡ್ಬೋದು. ಏನೊಂದು ಮಾನಸಿಕತೆ ಇದೆ ಪ್ರಿಯಾಂಕ್ ಖರ್ಗೆ ಅವ್ರು ಹಿಡಿದು ಮತ್ತು ಇಷ್ಟದಿಂದ ಈ ಮಾನಸಿಕತೆ ಇದೆ RSS ವಿರುದ್ಧ ಅಂತ ಅನ್ನೋದು ನಿಮ್ಮ ವೀಕ್ಷಣೆಯಲ್ಲಿ ಈ ಥರದ ಮಾನಸಿಕತೆ ಎದಕ್ಕಿದೆ ಅಂತ ಏನಾದರೂ ನಮಗೆ ಒಂದು ಇನ್ಸೈಟ್ ಹೇಳ್ಬೋದಾ? ಈ ಥರದ ಮಾನಸಿಕತೆ ಅವ್ರ ಹತ್ರ ಯಾಕಿದೆ ಅಂತ. ಕೊನೆಯದಾಗಿ ಒಂದು ವೇಳೆ ಅವ್ರು ನಿಷೇಧ ಮಾಡಿದರೆ ಸಂಘ ಅದಕ್ಕೆ ರೆಡಿ ಇದೆ ಈ ನಿಷೇಧನ ವಿಚಾರಣೆ ಮಾಡೋಕ್ಕೆ ಅಂತ. ಈಗ ಮಾನಸಿಕತೆಯಲ್ಲಿ 3-4 ಕಾರಣ ಇರಬಹುದು. ನನಗೆ ಅಕಸ್ಮಾತ್ ಶಕ್ತಿ ಇದ್ದಿದ್ದರೆ ನಾನು ಪ್ರಿಯಾಂಕ್ ಖರ್ಗೆ ಅವರ ಮನಸ್ಸಿನೊಳಗಡೆ ಹೋಗಿ ತಿಳ್ಕೊತಾ ಇದ್ದೆ. ಆ ಶಕ್ತಿ ಇಲ್ಲದ್ರಿಂದ ನಾನು ಅಂದಾಜು ಮಾಡ್ತಾಯಿದ್ದೀನಿ. ಒಂದು ರಾಜಕಾರಣ, ಎರಡನೇದು ಕೆಲವರಿಗೆ ಈ ದ್ವೇಷ ಮಾಡುವುದು ಅನ್ನುವುದು ಅವರ ಟ್ರೈನಿಂಗಲ್ಲಿ ಬಂದುಬಿಟ್ಟಿರುತ್ತೆ. ಈಗ ಉದಾಹರಣೆಗೆ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಬಂದವ್ರಿಗೆ ಎಲ್ರಿಗೂ ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು ಅಂತಲೇ ನೋಡಬೇಕು ಅಂತ. ತಪ್ಪುಗಳಿದ್ದರೆ ಹೊಂದಾಣಿಕೆ ಮಾಡೋದು, ಸರಿ ಮಾಡುವುದು ಹೇಗೆ? ಯಾಕೆಂದರೆ ತಪ್ಪಿರೋದು ನೋಡಿದಾಗ ಫಸ್ಟ್ ರೆಸ್ಪಾನ್ಸ್ ಏನು ಅಂದರೆ ಸಿಟ್ಟು ಬರುತ್ತೆ. ಆದರೆ ಸಿಟ್ಟಿನಿಂದ ಪರಿಹಾರ ಆಗಲ್ಲ. ಅದಕ್ಕೆ ಆ ರೀತಿ ಮೆಂಟ್ಯಾಲಿಟಿ ಇಲ್ಲದಿದ್ದರೆ ಅವ್ರಿಗೆ ಎಲ್ಲರೂ ವಿರುದ್ಧ ಬೈತಾನೇ ಇರೋದಿರುತ್ತೆ. ಆ ಥರ ಈಗ ವಿರೋಧ ಪಕ್ಷದಲ್ಲಿ ತುಂಬ ದಿವಸ ಇದ್ದುಬಿಟ್ರೆ ಆ ವಿರೋಧ ಮಾಡುವುದೇ ನಮ್ಮ ಕೆಲಸ ಅಂತ. ಆಡಳಿತದಲ್ಲಿ ಇದ್ದೀವಿ ನಾವು, ಆಡಳಿತ ಮಾಡಿ ಜನಕ್ಕೆ ಒಳ್ಳೆಯದನ್ನು ಕೊಡಬೇಕು, ಆ ಜಾಗದಲ್ಲಿ ಇದ್ದೀವಿ ಅಂತ ಮರ್ತೋಗಿ ಆ ಧಿಕ್ಕಾರ ಕೂಗೋದು ಸ್ವಭಾವ ಇದ್ದುಬಿಟ್ರೆ ಹಾಗೆ ಮುಂದುವರೆದು ಬಿಡುತ್ತೆ. ಹಾಗೆ ಮುಂದುವರೆದಿರಬಹುದು ಅಂತ ನನಗನ್ಸುತ್ತೆ. ಸರ್, ನಾನು IT ಉದ್ಯೋಗಿ.
ಈ ಮೊನ್ನೆ ಪಥಸಂಚಲನದಲ್ಲಿ ಒಬ್ಬರ ಸರ್ಕಾರಿ ನೌಕರ ಭಾಗವಹಿಸಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಕಾನೂನಿನಲ್ಲಿ ಈ ಥರ ಅವಕಾಶ ಇದೆಯಾ? ಯಾವುದೇ ಸರ್ಕಾರಿ ನೌಕರ ಭಾಗವಹಿಸಬೇಕು ಮತ್ತು ಭಾಗವಹಿಸಬಾರ್ದು ಅಂತ? ಯಾಕಂದರೆ ಇದು ಆತಂಕ ತುಂಬ ಜನರಲ್ಲಿ ಕಾಡ್ತಾ ಇದೆ. ಇದೇ ಥರ ತುಂಬ ಜನ ಸರ್ಕಾರಿ ನೌಕರು ಭಾಗವಹಿಸಿರ್ತಾರೆ. ಅವರ ಮುಂದಿನ ಪರಿಸ್ಥಿತಿ ಏನು? ಸಂಘ ಅದನ್ನ ಯಾವ ರೀತಿ ನೋಡುತ್ತೆ? ಈಗ ಒಂದು ಸಸ್ಪೆನ್ಷನ್ ಅನ್ನುವುದು ಸಾಮಾನ್ಯವಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥ ಭಾಳ ಸಾಮಾನ್ಯ ಪ್ರಕ್ರಿಯೆ.